ನೀವು ಮೂವರನ್ನು ಹಸ್ತಿನಾವತಿವರೆಗಾಗಿ ಕರೆದುಕೊಂಡು ಬಂದಿದ್ದೇನೆ. ಬಂದು ಕೇಳಿದಂತ ಮಾತೇನು, ನನ್ನ ತಮ್ಮನಾಗಿರುವಂತ ವಿಚಿತ್ರ ವೀರ್ಯ ಈಗಾಗಲೇ ಚಕ್ರವರ್ತಿ ಪೀಠದಲ್ಲಿ ಕುಳಿತುಕೊಂಡು ಆಳ್ತಾ ಇದ್ದಾನೆ. ಈ ಹಿಂದೆ ಅದೆಷ್ಟೋ ಮಂದಿ ಅರಸರನ್ನು ಬಾಳಿದಂತ ಸಿಂಹಾಸನ, ಆ ಸಿಂಹಾಸನದಲ್ಲಿ ನನ್ನ ತಮ್ಮ ಕುಳಿತುಕೊಂಡಿದ್ದಾನೆ. ಆ ತಮ್ಮನನ್ನು ಮದುವೆ ಆಗ್ಲಿಕ್ಕೆ ಒಪ್ಪಿಗೆ ಹೇಗೆ ಅಂತ ಕೇಳಿದಾಗ ನಿನ್ನ ತಂಗಿಯರಾದಂತ ಅಂಬಿಕೆ ಹಾಗೂ ಅಂಬಾಲಿಕೆಯರು ಸಂತೋಷದಿಂದಲೇ ಒಪ್ಪಿಗೆ ಸೂಚಿಸಿ ಆ ಕಡೆಗೆ ಹೋಗಿದ್ದಾರೆ. ಆದ್ರೆ ಇದಕ್ಕೆ ಹಿರಿಯವಳಾದಂತ ನೀನು ಪ್ರಥಮವಾಗಿ ಒಪ್ಪಿಗೆ ಸೂಚಿಸಬೇಕಾಗಿತ್ತು. ಹಾಗೆ ಮಾಡದೆ ಮೌನಳಾಗಿ ಇಲ್ಲಿ ನೆಲನೋಟಗಳಾಗಿ ನಿಂತಿದ್ದೀಯ. ಇನ್ನ ಈ ಮೌನಕ್ಕೆ ಕಾರಣ ಏನು ಅಂತ ಕೇಳಬಹುದಾ? ಕೇಳು ಭೀಷ್ಮಾಚಾರ್ಯ ಆದ್ರೆ ನಾನು ಒಪ್ಪುವುದಿಲ್ಲ. ಕಾರಣ ಉಂಟು. ಈಗಾಗಲೇ ನಾನು ಒಬ್ಬರನ್ನು ಪ್ರೀತಿಸಿದ್ದೇನೆ, ಸಾಲ್ವನನ್ನು. ಅವರನ್ನೇ ಮದುವೆಯಾಗದೆ ಅವನಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ. ನಮ್ಮಿಬ್ಬರ ಮದುವೆಯನ್ನು ನೀವೇ ಮಾಡಿಸಿಕೊಡಬೇಕು. ನಿನ್ನ ಜೀವನದಲ್ಲಿ ಹೀಗೊಂದು ಪ್ರೇಮ ಪ್ರಕರಣ ನಡೆದು ಹೋಗಿದೆ. ಅದು ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದು ಹೋದದ್ದುಂಟು. ನಿಜವಾಗಿಯೂ ನನ್ನ ಅಪ್ಪನ ಪಣದ ಪ್ರಕಾರವಾಗಿ ಗೆದ್ದು ತಂದಂತ ನಾನೇ ನಿಮ್ಮ ಮೂವರನ್ನು ಮದುವೆ ಆಗಬೇಕಾಗಿತ್ತು. ಆದ್ರೆ ತಮ್ಮನನ್ನು ಮದುವೆಯಾಗಿ ಅಂತ ಹೇಳಲಿಕ್ಕೆ ಕಾರಣ ಏನು ಕೇಳಿದ್ರೆ, ಈ ಹಿಂದೆ ನನ್ನ ತಂದೆಯಾಗಿರುವಂತ ಶಂತನು ಮಹಾರಾಜನಿಗೆ ಕಂದರ್ನ ಮಗಳಾದಂತ ಸತ್ಯವತಿಯನ್ನು ಮದುವೆ ಮಾಡಿಸುವಲ್ಲಿ ಶಪಥವೊಂದನ್ನು ಗೈದದುಂಟು. ಮರಣ ಪರ್ಯಂತರೂ ಸತಿಯರನ್ನು ಒಲಿಸುವುದಿಲ್ಲ, ರಾಜ್ಯವನ್ನು ಆಳುವುದಿಲ್ಲ ಎಂಬ ಕಾರಣಕ್ಕಾಗಿ ಅಂದು ಭೀಷಣವಾದ ಪ್ರತಿಜ್ಞೆ ಮಾಡಿದ ಕಾರಣವಾಗಿ ನಾನು ಭೀಷ್ಮನಾದವ. ಹಾಗೆ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದು ಹೋದದ್ದು. ಅದಕ್ಕೋಸ್ಕರವಾಗಿ ತಮ್ಮನನ್ನು ಮದುವೆಯಾಗಿ ಅಂತ ಹೇಳಿದೆ. ಆದ್ರೆ ಈಗ ನಿನ್ನ ಜೀವನದ ಘಟನೆಯನ್ನು ನೀನು ಹೇಳಿಕೊಡ್ತಾ ಇದ್ದಿ. ಸಾಲ್ವನನ್ನು ನೀನು ಮೆಚ್ಚಿದ್ದೀಯ, ಮದುವೆ ಆಗಬೇಕೆಂಬಂತ ಬಯಕೆ. ಆದ್ರೆ ಈ ವಿಚಾರ ನನಗೆ ಕಾಶಿಯಲ್ಲಿ ಗೊತ್ತಾಗಿದ್ದಿದ್ರೆ ಹಸ್ತಿನಾವತಿವರೆಗೆ ಕರೆದುಕೊಂಡು ಬರುವಂತ ಪ್ರಮೇಯವೇ ಇರುವುದಿಲ್ಲ ಇತ್ತು. ಆದ್ರೆ ಈ ವಿಚಾರವನ್ನು ನೀನು ಇಲ್ಲಿ ಆದ್ರೂ ಹೇಳಿದ್ದು ಒಳ್ಳೆಯದೇ ಆಯಿತು. ಹೋಗುವಾಗ ನೀನು ಒಬ್ಬಳೇ ಹೋಗುದು ಬೇಡ, ನಿನ್ನ ರಕ್ಷಣೆಗಾಗಿರುವಂತ ಬ್ರಾಹ್ಮಣರೊಬ್ಬರನ್ನು ಕರೆದುಕೊಡುತ್ತೇನೆ. ಹೋಗಿ ಆ ಸೌಭಾಧೀಶ್ವರನ್ನು ಮದುವೆಯಾಗಿ ಮುಂದೆ ಸುಖವಾಗಿ ಜೀವನ ಸಾಗಿಸ. ನಂದಿನಿ ತಡಿಯಲ್ಲಿ ಕುಳಿತಿಯ ಮುಡಿಯೇ ಭೂಮಾಲೆ